पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे नमतां कामधेनवे। श्री गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः। अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಆತ್ಮೀಯರೇ, ಕೃತಿವೃತ್ತಿ ಚಾನಲ್ಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ರಾಘವೇಂದ್ರ ಸ್ತೋತ್ರ ಮಾಲಿಕೆ ಉಪನ್ಯಾಸ ಸರಣಿಯಲ್ಲಿ ರಾಘವೇಂದ್ರ ಸ್ತೋತ್ರದ 4ನೇ ಶ್ಲೋಕದ ಅರ್ಥವಿವರಣೆಯನ್ನು ನಾವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದೆವು. ಇನ್ನು ಮುಂದೆ 5ನೇ ಶ್ಲೋಕ, ಭವ್ಯಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ. ಈ ಶ್ಲೋಕದ ವ್ಯಾಖ್ಯಾನವನ್ನು ನೋಡೋಣ. ಭವ್ಯಸ್ವರೂಪ, ಭವ್ಯವಾದ ಸ್ವರೂಪವುಳ್ಳವರು. ಭವ್ಯಂ ಕುಶಲಂ ಸ್ವರೂಪಂ ಸ್ವಭಾವಃ ಯಶಸಃ ಭವ್ಯಸ್ವರೂಪಃ ಎಂಬುದಾಗಿ ಧೀರೇಂದ್ರ ತೀರ್ಥ ವ್ಯಾಖ್ಯಾನ ಮಾಡ್ತಾರೆ. ಭವ್ಯವಾದ ಸ್ವರೂಪವುಳ್ಳವರು. ಭವದುಃಖತೂಲ ಸಂಘಾಗ್ನಿಚರ್ಯ. ಭವೇ ಜಾತಂ ದುಃಖಂ ಭವದುಃಖಂ ತದೇವ ತೂಲಸಂಘಃ ತಸ್ಯ ಅಗ್ನಿಚರ್ಯಃ ಪಾವಕಸಮಃ ಎಂಬುದಾಗಿ ಧೀರೇಂದ್ರ ವ್ಯಾಖ್ಯಾನ. ಭವದುಃಖತೂಲ ಅಂದರೆ, ಭವ ಅಂದರೆ ಸಂಸಾರ, ಸಂಸಾರದಲ್ಲಿರತಕ್ಕಂತಹ ದುಃಖವೆಂಬ ಹತ್ತಿ ಸಮೂಹಕ್ಕೆ ಅಗ್ನಿಯಂತೆ ಇರತಕ್ಕಂಥವರು ಅಂತ. ಸುಖಧೈರ್ಯಶಾಲಿ, ಸುಖ ಹಾಗೂ ಧೈರ್ಯ ಉಳ್ಳವರು. ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ, ಸಮಸ್ತ ದುಷ್ಟಗ್ರಹಗಳನ್ನು, ಸಮಸ್ತಾನಾಂ ನಿಖಿಲಾನಾಂ ಗ್ರಹಾಣಾಂ, ಗ್ರಹ ಅಂದರೆ ಪಿಶಾಚಾದಿ ಗ್ರಹಗಳು, ಅಂತಹ ಪಿಶಾಚಾದಿ ಗ್ರಹಗಳಿಗೆ ನಿಗ್ರಹೇಶಃ, ಅವುಗಳನ್ನು ನಿಗ್ರಹಿಸುವುದರಲ್ಲಿ ಸಮರ್ಥರಾದವರು ಅಥವಾ ನಿಗ್ರಹಿಸುವುದರಿಂದ ಸಮರ್ಥರಾದವರು. ಈಗ ವಿಘ್ನೇಶ ಅಂತ ಹೇಳ್ತೇವೆ. ವಿಘ್ನೇಶ ಅಂದರೆ ವಿಘ್ನಗಳಿಗೆ ಈಶ ಅಂತ ಅರ್ಥ ಅಲ್ಲ. ವಿಘ್ನೇಶ ಅಂದರೆ ವಿಘ್ನ ನಿವಾರಕ ಅಂತ ಅರ್ಥ. ಹಾಗೆ ಸಮಸ್ತ ದುಷ್ಟಗ್ರಹ ನಿಗ್ರಹೇಶಃ ಅಂದರೆ ಸಮಸ್ತ ದುಷ್ಟಗ್ರಹಗಳನ್ನು ನಿಗ್ರಹಕ್ಕೆ ಈಶ ಅಂದರೆ ಆ ಸಮಸ್ತ ದುಷ್ಟಗ್ರಹಗಳ ಒಂದು ನಿಗ್ರಹವನ್ನು ಮಾಡತಕ್ಕಂಥವರು, ಆ ಪಿಶಾಚಾದಿಗಳನ್ನು ನಿವರ್ತನೆ ಮಾಡತಕ್ಕಂಥವರು. ನಿವರ್ತಕಃ ವಿಘ್ನೇಶ ಇತಿ ವದಿತಿ ಜ್ಞೇಯಂ ಅಂತ ಬರೀತಾರೆ. ಹೀಗೆ ಪಿಶಾಚಾದಿಗಳನ್ನು ನಿಗ್ರಹಿಸುವುದರಲ್ಲಿ ಸಮರ್ಥರಾಗಿರತಕ್ಕಂಥವರು. ದುರತ್ತೆಯೋಪಪ್ಲವ ಸಿಂಧು ಸೇತು. ದುರತ್ತೆ ಅಂದರೆ ದಾಟಲು ಅಶಕ್ಯವಾದ, ಉಪಪ್ಲವ ಉಪಪ್ಲವಗಳೆಂಬ ಸಿಂಧು, ಉಪಪ್ಲವಗಳೆಂಬ, ಉಪಪ್ಲವಾಹ ಉಪದ್ರವಾಹ ಉಪದ್ರವಗಳು. ತೇ ಏವ ಸಿಂಧವಃ ಸಮುದ್ರಾಹ ತೇಷಾಂ ಸೇತು ಇವ ಸೇತು ಅರ್ಥಾತ್ ಪಾರಪ್ರಾಪಕಃ ಇತ್ಯರ್ಥಃ. ಅಂದರೆ ದಾಟಲು ಅಶಕ್ಯವಾಗಿರತಕ್ಕಂತಹ ಏನು ಉಪಪ್ಲವಗಳಿವೆ, ಉಪದ್ರವಗಳಿವೆ, ಆ ಉಪದ್ರವಗಳು ಹೇಗಿವೆ ಅಂದರೆ ಸಾಗರದ ಹಾಗೆ, ಅಷ್ಟೊಂದು ಉಪದ್ರವಗಳು. ಅವುಗಳಿಗೆ ಸೇತುವೆಯಂತೆ ಇರತಕ್ಕಂಥವರು ರಾಯರು
ಅಂತ ಈ ಶ್ಲೋಕದ ಅನ್ವಯಾನುಸಾರ ಅರ್ಥ. ಸ್ವಲ್ಪ ಈ ಶ್ಲೋಕದಲ್ಲಿ ಸ್ವಲ್ಪ ವಿವರಣೆಯನ್ನು ನೋಡೋಣ. ಇಲ್ಲಿ ಮುಖ್ಯವಾಗಿ ಎರಡು ವಿಶೇಷಣಗಳಿವೆ. ಭವದುಃಖತೂಲ ಸಂಘಾಗ್ನಿ ಚರ್ಯ, ಆಮೇಲೆ ದುರತ್ಯಯೋಪಪ್ಲವ ಸಿಂಧು ಸೇತು. ಇವರು ಭವ್ಯ ಸ್ವರೂಪರು, ಭವ್ಯವಾದ ಸ್ವರೂಪವುಳ್ಳವರು. ರಾಯರ ಸ್ವರೂಪ ಎಂಥದ್ದು? ಭವ್ಯವಾಗಿರುವಂಥದ್ದು. ರಾಘವೇಂದ್ರ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ ಅವರ ಭವ್ಯವಾಗಿರತಕ್ಕಂತಹ ರೂಪವನ್ನು. ರಾಘವೇಂದ್ರ ತಂತ್ರದಲ್ಲಿಯೂ ಕೂಡ ಅವರ ಸ್ವರೂಪದ ವರ್ಣನೆ ಇದೆ. ಭವ್ಯವಾದ ಸ್ವರೂಪವುಳ್ಳವರು. ಭವದುಃಖತೂಲ ಸಂಘಾಗ್ನಿ ಚರ್ಯ, ಸಂಸಾರದಲ್ಲಿರತಕ್ಕಂತಹ ದುಃಖಗಳನ್ನು ನಾಶ ಮಾಡುವುದರಲ್ಲಿ ಇವರು ಅಗ್ನಿಯಂತೆ ಇರತಕ್ಕಂಥವರು. ಇಲ್ಲಿ ಸ್ವಲ್ಪ ನಾವು ಆಲೋಚನೆ ಮಾಡೋಣ. ದುಃಖ ಅನ್ನೋದು ಎರಡು ವಿಧ. ಒಂದು ಸ್ವರೂಪ ದುಃಖ ಮತ್ತು ಸಾಂಸಾರಿಕ ದುಃಖ. ಸ್ವರೂಪ ದುಃಖ ಅದು ಯಾವತ್ತೂ ನಿವೃತ್ತಿ ಆಗುವುದಿಲ್ಲ. ಸಂಸಾರ ನಿಮಿತ್ತವಾಗಿ ಬಂದಿರತಕ್ಕಂತಹ ಸಾಂಸಾರಿಕ ದುಃಖ ಅದು ಬಿಡುಗಡೆ ಆಗತ್ತೆ. ಆದರೆ ಸ್ವರೂಪ ದುಃಖ ಅನ್ನೋದು ನಾಶವಾಗುವುದಿಲ್ಲ. ಈಗ ಕಲಿ ಮುಂತಾದ ತಮೋಯೋಗ್ಯ ಜೀವರಿದ್ದಾರೆ, ಅವರಿಗೆ ಇರತಕ್ಕಂತಹ ದುಃಖ ಅದು ಸ್ವರೂಪ ದುಃಖ. ಇಂತಹ ದುಃಖ ಇದರೊಳಗೆ ಇರುವುದಿಲ್ಲ. ಈ ತಮೋಯೋಗ್ಯರ ದುಃಖ ಇದೆಯಲ್ಲ, ಅದು ಆ ತಮೋಯೋಗ್ಯ ಜೀವಿಗಳೇನಿದ್ದಾರೆ ಅವರು ಹೇಗೆ ಅನಾದಿಯೋ ಅವರ ದುಃಖವೂ ಕೂಡ ಅನಾದಿಯಾಗಿದೆ, ನಿತ್ಯವಾಗಿದೆ. ಹಾಗಾಗಿ ಅದು ನಾಶವಾಗುವುದೇ ಇಲ್ಲ. ಸಾಂಸಾರಿಕ ದುಃಖ ಅದು ಸರ್ವಜೀವರಿಗೂ ಇದೆ, ತಮೋಯೋಗ್ಯನಿಗೂ ಇದೆ ಸಾಂಸಾರಿಕ ದುಃಖ. ಆದರೆ ಈ ತಮೋಯೋಗ್ಯ ಜೀವಿಗೆ, ನಿತ್ಯ ಸಂಸಾರಿಗೆ ಭಗವಂತನಲ್ಲಿ ಭಕ್ತಿಯ ಲವಲೇಶವೂ ಇರುವುದಿಲ್ಲ. ಆದ್ದರಿಂದ ರಾಯರು ಅಂಥವರ ದುಃಖವನ್ನು ನಾಶ ಮಾಡುವುದಿಲ್ಲ. ದುಃಖ ಅಂದರೆ ಮುಕ್ತಿಯೋಗ್ಯ ಜೀವನ ಸಾಂಸಾರಿಕ ದುಃಖ, ಭವ ದುಃಖ. ಮುಕ್ತಿಯೋಗ್ಯನಾಗಿರತಕ್ಕಂತಹ ಜೀವನ ಸಾಂಸಾರಿಕ ದುಃಖ, ಅದನ್ನು ರಾಯರು ನಾಶ ಮಾಡತಕ್ಕಂಥವ್ರು ಹೊರತು ಸ್ವರೂಪವಾಗಿರತಕ್ಕಂತಹ ದುಃಖ ಇದ್ದವರಿಗೆ ಅವರ ದುಃಖವನ್ನು ಅವರು ನಾಶ ಮಾಡುವುದಿಲ್ಲ. ದುಃಖ ಎಂಬ ಪದಕ್ಕೆ ಸಾಂಸಾರಿಕ ದುಃಖ ಅಂತ. ಹಾಗಾದರೆ ಒಂದು ಪ್ರಶ್ನೆ ಬರುತ್ತೆ, ದುಃಖ ಅಂದರೆ ಸಾಂಸಾರಿಕ ದುಃಖವೇ ಅಂತ ಆಗುವಾಗ ಸ್ವರೂಪ ದುಃಖ, ಸಾಂಸಾರಿಕ ದುಃಖ. ಸ್ವರೂಪ ದುಃಖವನ್ನು ಇವರು ನಾಶ ಮಾಡುವುದಿಲ್ಲ, ಸಾಂಸಾರಿಕ ದುಃಖವನ್ನು ನಾಶ ಮಾಡ್ತಾರೆ ಅಂತಾದರೆ ಸಾಂಸಾರಿಕ ದುಃಖ ಅಂತ, ದುಃಖ ಅಂದರೆ ಸಾಂಸಾರಿಕ ದುಃಖವೇ. ಹಾಗಿರುವಾಗ ಭವ ದುಃಖ ಅಂತ ಭವ ಶಬ್ದ ಯಾಕೆ ಹೇಳಬೇಕು? ದುಃಖ ಎಂಬ ಪದಕ್ಕೆ ಸಾಂಸಾರಿಕ ದುಃಖವೇ ಅಂತ ಅರ್ಥ ಇರುವಾಗ ಭವ ದುಃಖ ಅಂತ ಭವ ಎಂಬ ಪದ ವ್ಯರ್ಥವಾಗ್ತದಲ್ಲ. ಹಾಗಾಗಿ ಇದಕ್ಕೆ ಅರ್ಥವನ್ನು ಸ್ವಲ್ಪ ಬೇರೆ ರೀತಿ ಹೇಳಬೇಕಾಗುತ್ತೆ. ಭವ ದುಃಖ ಅಂದರೆ ಸಂಸಾರದ ದುಃಖ ಅಂತ ಹೇಳಿಕ್ಕೆ ಬರಲ್ಲ. ದುಃಖ ಅನ್ನೋದು ಸಾಂಸಾರಿಕವೇ, ಮತ್ತೆ ಭವ ಅಂತ ಹೇಳಬೇಕಾಗಿಲ್ಲ. ಹಾಗಾದರೆ ಭವ ಎಂಬ ಶಬ್ದಕ್ಕೆ ಬೇರೆ ಅರ್ಥ ಇರಬಹುದು ಅಂತ ನಾವು ತಿಳ್ಕೊಳ್ಬೇಕು. ಭವ ಬೇರೆ, ದುಃಖ ಬೇರೆ ಅಂತ. ಭವ ಅಂದ್ರೇನು? ಸಂಸಾರ ಮತ್ತು ದುಃಖ. ಸಂಸಾರ ಮತ್ತು ದುಃಖ ಬರೀ ಸಾಂಸಾರಿಕ ದುಃಖ ಅಲ್ಲ, ಸಂಸಾರ ಮತ್ತು ದುಃಖ ಇವೆರಡನ್ನು ಕೂಡ ನಮ್ಮ ಭವವೂ ನೀಗ್ತದೆ, ಭವದಲ್ಲಿರತಕ್ಕಂತಹ ದುಃಖವೂ ನೀಗ್ತದೆ. ಬರೀ ದುಃಖವನ್ನು ಮಾತ್ರ ಕಳೆಯತಕ್ಕಂಥವರು ಅಲ್ಲ, ಈ ಸಂಸಾರವನ್ನು ಕೂಡ ಕಳೆಯತಕ್ಕಂತಹ ಸಾಮರ್ಥ್ಯ ರಾಘವೇಂದ್ರ ಸ್ವಾಮಿಗಳಿದೆ ಎಂಬ ಅರ್ಥವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಪ್ಪಣ್ಣಾಚಾರ್ಯರು ದುಃಖತೂಲ ಅಂತ ಹೇಳಿದ, ಭವ ದುಃಖತೂಲ ಅಂತ ಹೇಳಿದರು. ದುಃಖ ಅಂದರೆ ಸಾಂಸಾರಿಕ ದುಃಖವೇ, ಸಂಸಾರಿಗೆ ಮಾತ್ರ ಈ ಥರ ದುಃಖ ಇರುವಂಥದ್ದು. ಹಾಗಾಗಿ ಸಾಂಸಾರಿಕ ದುಃಖ ಅಂತ ಸಾಂಸಾರಿಕದ ವಿಶೇಷಣೆ ಬೇಕಾಗಿಲ್ಲ, ಭವ ದುಃಖ ಅಂತ ವಿಶೇಷಣೆ ಬೇಕಾಗಿಲ್ಲ. ಹಾಗಾದರೆ ಭವ ಶಬ್ದವನ್ನು ಯಾಕೆ ಹೇಳಿದ್ದಾರೆ ಅಂದರೆ ಅದಕ್ಕೆ ಬೇರೆ ಅರ್ಥ ಇದೆ. ಅಂದರೆ ಭವ ಸಂಸಾರದಲ್ಲಿ ಇರತಕ್ಕಂಥ ದುಃಖ. ಧೀರೇಂದ್ರ ವ್ಯಾಖ್ಯಾನದಲ್ಲಿ ಭವೇ ಜಾತಂ ದುಃಖಂ ಅಂತಿದೆ, ಸಂಸಾರದಲ್ಲಿ ಉಂಟಾಗತಕ್ಕಂಥ ದುಃಖ. ಅರ್ಥ ಸರಿ, ಆದರೆ ಅದು ಒಂದೇ ಅರ್ಥವನ್ನು ಇಟ್ಕೊಂಡ್ರೆ ಈ ಭವ ಎಂಬ ಪದ ವ್ಯರ್ಥವು ಅಂತ ಅನಿಸುತ್ತೆ.
ಅದಕ್ಕೋಸ್ಕರವಾಗಿ ಭವ ಮತ್ತು ಸಂಸಾರ ಎರಡು ಬೇರೆ ಬೇರೆ ಇಟ್ಕೊಳ್ಬೇಕು. ಭವ ಅಂದರೆ ಭವ ಮತ್ತು ದುಃಖ ಇವೆರಡು ಬೇರೆ ಬೇರೆ ಇಟ್ಕೊಳ್ಬೇಕು. ಭವ ಅಂದರೆ ಸಂಸಾರ ಮತ್ತು ದುಃಖ. ಸಂಸಾರ ಮತ್ತು ದುಃಖ ಇವೆರಡನ್ನೂ ನಾಶ ಮಾಡುವುದರಲ್ಲಿ ಅವರು ಹತ್ತಿಯನ್ನು ಸುಡುವ ಬೆಂಕಿಯಂತೆ ಇರತಕ್ಕಂಥವರು. ಸಾಂಸಾರಿಕ ದುಃಖ, ಸಂಸಾರ ಮತ್ತು ಸಾಂಸಾರಿಕ ದುಃಖಗಳೆಂಬ ಸ್ಥೂಲ ಸಂಘ, ಹತ್ತಿಯ ಸಮೂಹ, ಅದರ ವಿಷಯದಲ್ಲಿ ಬೆಂಕಿಯಂತೆ ಇರತಕ್ಕಂಥವರು, ಬೆಂಕಿಯ ಹಾಗೆ ಇರತಕ್ಕಂಥವರು ಎಂಬ ಅರ್ಥ ಇಲ್ಲಿ ಇಟ್ಕೊಳ್ಳೋದು ಸಮುಚಿತ ಅಂತ ಅನ್ಸತ್ತೆ. ವ್ಯಾಖ್ಯಾನದಲ್ಲಿ ಸಾಂಸಾರಿಕ ದುಃಖವನ್ನಲ್ಲದೆ ಅದಕ್ಕೆ ಕಾರಣವಾಗಿರತಕ್ಕಂಥ ಸಂಸಾರವನ್ನು ಕೂಡ ನಾಶ ಮಾಡ್ತಾರೆ ಎಂಬ ಅರ್ಥವನ್ನು ತಿಳಿಸೋಕ್ಕೋಸ್ಕರವಾಗಿ ಭವ ಎಂಬ ಪದವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹೋದರೆ ಭವ ಶಬ್ದ ನಿರರ್ಥಕವಾಗಿ ಬಿಡ್ತದೆ. ಬರೀ ಸಂಸಾರದಲ್ಲಿರತಕ್ಕಂತಹ ದುಃಖವನ್ನು ಮಾತ್ರ ನಾಶ ಮಾಡುವವರಲ್ಲ, ಸಾಂಸಾರಿಕ ದುಃಖವನ್ನು ಮಾತ್ರವಲ್ಲ, ಸಂಸಾರವನ್ನು ಕೂಡ ಅವರು, ಸಂಸಾರದ ಬಿಡುಗಡೆಯನ್ನು ಕೂಡ ಅವರು ಮಾಡ್ತಾರೆ ಎಂಬ ಅರ್ಥವನ್ನು ಹೇಳಿದಾಗ ಮಾತ್ರ ಅಲ್ಲಿ ಭವ ಶಬ್ದಕ್ಕೆ ಸಾರ್ಥಕ್ಯ. ಹಾಗಾಗಿ ಭವ ದುಃಖ ತೋಲ ಅಂದರೆ ಸಂಸಾರ ಹಾಗೂ ಸಾಂಸಾರಿಕ ದುಃಖ ಎರಡನ್ನೂ ಅವರು ನಾಶ ಮಾಡ್ತಾರೆ ಅಂತ. ಅಲ್ಲ, ಈ ಅರ್ಥ ಸರಿಯಾ? ವರಂವರಯ ಭದ್ರಂತೆ ಋತೆ ಕೈವಲ್ಯಮಾತ್ಮನಃ ಏಕ ಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ ಎಂಬ ಮಾತಿನಲ್ಲಿ ಏನಿದೆ? ಸಂಸಾರ ನಾಶಕತ್ವ ಶಕ್ತಿಯು ವಿಷ್ಣುವಿಗೆ ಮಾತ್ರ ಇದೆ, ಇತರರಿಗಿಲ್ಲ. ಋತೆ ಕೈವಲ್ಯಂ ಆತ್ಮನಃ ಕೈವಲ್ಯಂ ಋತೆ ವರಂವರಯ ಏಕ ಏವ ಈಶ್ವರ ಭಗವಾನ್ ವಿಷ್ಣುರವ್ಯಯ. ಸಂಸಾರ ನಾಶಕತ್ವ ಶಕ್ತಿಯು ವಿಷ್ಣುವನ್ನು ಬಿಟ್ಟು ಬೇರೆಯವರಿಗೆ ಇಲ್ಲ. ಹಾಗಿರುವಾಗ ಇಲ್ಲಿ ಭವ ದುಃಖ ಅಂದರೆ ಸಂಸಾರದಲ್ಲಿರತಕ್ಕಂತಹ ದುಃಖ ಅಂತಲೇ ಅರ್ಥ ಮಾಡಬೇಕು ಹೊರತು ಸಂಸಾರ ನಾಶಕತ್ವ ವಿಷ್ಣುವಿಗೆ ಮಾತ್ರ ಇರುವುದರಿಂದ ಅದು ರಾಯರಲ್ಲಿ ಹೇಗಿದೆ ಎಂಬ ಆಕ್ಷೇಪ ಬರಬಹುದಾದರೂ ಕೂಡ ಆ ಒಂದು ಆಕ್ಷೇಪಕ್ಕೆ ಸಮಾಧಾನವನ್ನು ಇಲ್ಲಿ ಅಪ್ಪಣ್ಣಾಚಾರ್ಯರು ಅಗ್ನಿ ಭವದುಃಖ ಸ್ಥೂಲ ಸಂಘಾಗ್ನಿಚರ್ಯ ಎಂಬ ವಿಶೇಷಣೆ ಕೊಟ್ಟಿದ್ದಾರೆ. ಸಾಂಸಾರಿಕ ದುಃಖವನ್ನು ಮಾತ್ರ ಅಲ್ಲ, ಸಂಸಾರವನ್ನು ಕೂಡ ನಾಶ ಮಾಡತಕ್ಕಂತಹ ಶಕ್ತಿ ರಾಯರಿಗಿದೆ. ಭಾಗವತದಲ್ಲಿ ಇರಬಹುದು ಋತೆ ಕೈವಲ್ಯಂ ಆತ್ಮನಃ ಏಕ ಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ ಅಂತ. ಸಂಸಾರ ನಾಶಕತ್ವ ಶಕ್ತಿಯು ವಿಷ್ಣುವನ್ನು ಬಿಟ್ಟು ಇತರರಿಗಿಲ್ಲ ಅಂತ ಹೇಳಿರಬಹುದು. ಆದರೆ ಸಂಸಾರ ನಾಶಕತ್ವ ರಾಘವೇಂದ್ರ ಸ್ವಾಮಿಗಳು ಕೂಡ ಇದೆ ಎಂಬುದನ್ನು ಸೂಚಿಸಲಿಕ್ಕೋಸ್ಕರವಾಗಿ ಇಲ್ಲಿ ಅಪ್ಪಣ್ಣಾಚಾರ್ಯರು ಕೊಟ್ಟಂತಹ ವಿಶೇಷವನ್ನು ನಾವು ಗಮನಿಸಬೇಕು. ಅವರು ಸಾಂಸಾರಿಕ ದುಃಖ ನಾಶವನ್ನು ಮಾಡ್ತಾರೆ ಅಂತ ಅಷ್ಟೇ ಹೇಳಲಿಲ್ಲ, ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ, ಅಗ್ನಿಯ ದೃಷ್ಟಾಂತ ಕೊಟ್ಟಿದ್ದಾರೆ. ಅಗ್ನಿಯಿಂದ ಹತ್ತಿ ಹೇಗೆ ನಾಶವಾಗತ್ತೆ ಹಾಗೆ ಸಂಸಾರ ಮತ್ತು ಸಾಂಸಾರಿಕ ದುಃಖ ನಾಶವಾಗತ್ತೆ ಅಂತ. ಅಗ್ನಿ ಬೆಂಕಿಯನ್ನು ಸುಡುವಂಥದ್ದು ಹೇಗೆ, ನಾಶ ಮಾಡುವಂಥದ್ದು ಹೇಗೆ? ಅಗ್ನಿಯಿಂದ ಹತ್ತಿಯ ನಾಶ ಎರಡು ವಿಧ. ಒಂದನೇದ್ದು, ಬೆಂಕಿಯ ಮೇಲೆ ಹತ್ತಿ ರಾಶಿಯನ್ನು ಹಾಕಿದಾಗ ಅಥವಾ ಹತ್ತಿಯ ರಾಶಿ ಮೇಲೆ ಬೆಂಕಿ ಹಾಕಿದಾಗ ಬೆಂಕಿಗೂ ಹತ್ತಿಗೂ ಸಂಬಂಧ ಸಾಕ್ಷಾತ್ತಾಗಿ ಏರ್ಪಡುತ್ತದೆ, ಬೆಂಕಿಯಿಂದ ಹತ್ತಿ ನಾಶವಾಗುತ್ತೆ. ಹಾಗೆ ರಾಯರು ಸಾಂಸಾರಿಕ ದುಃಖ ರಾಶಿಯನ್ನು ಅವರು ನಾಶ ಮಾಡ್ತಾರೆ. ಅವರ ದರ್ಶನ, ಅವರ ಪಾದಸೇವೆ, ಅವರ ಸ್ಮರಣೆ ಮುಂತಾದವುಗಳಿಂದ ಅವರು ಸಾಕ್ಷಾತ್ತಾಗಿಯೇ ಅವರು ನಾಶ ಮಾಡ್ತಾರೆ. ಬೆಂಕಿಯು ಹತ್ತಿಯನ್ನು ಸಾಕ್ಷಾತ್ತಾಗಿಯೂ ಸಂಪರ್ಕ ಹೊಂದಿ ನಾಶ ಮಾಡಬಹುದು, ಅಥವಾ ಇನ್ನೊಂದು ವಸ್ತುವಿನ ಸಂಪರ್ಕದೊಂದಿಗೆ ಸೇರಿಕೊಂಡಾದರೂ ಕೂಡ ಆ ಬೆಂಕಿ ಹತ್ತಿಯನ್ನು ನಾಶ ಮಾಡಬಹುದು. ಹೀಗೆ ಎರಡು ರೀತಿಯಲ್ಲಿ ಆ ಬೆಂಕಿ ಹತ್ತಿಯನ್ನು ನಾಶ ಮಾಡುತ್ತೆ. ಒಂದು, ಬೆಂಕಿಗೂ ಹತ್ತಿಗೂ ಸ್ಪರ್ಶ ಆದಾಗ,
ಬೆಂಕಿ ಮೇಲೆ ಹತ್ತಿ ಬೀಳ್ಬೋದು, ಹತ್ತಿ ಮೇಲೆ ಬೆಂಕಿ ಬೀಳ್ಬೋದು. ಹೀಗೆ ಬೆಂಕಿಗೂ ಹತ್ತಿಗೂ ನೇರ ಸಂಪರ್ಕ ಏರ್ಪಟ್ಟಾಗ ಆ ಬೆಂಕಿ ಹತ್ತಿಯನ್ನು ಸಾಕ್ಷಾತ್ತಾಗಿ ನಾಶ ಮಾಡುತ್ತೆ. ಒಂದು ಹೀಗೆ. ಇನ್ನೊಂದು ಬೆಂಕಿ ಹತ್ತಿಯನ್ನು ನಾಶ ಮಾಡುವ ರೀತಿ ಇನ್ನೊಂದಿದೆ. ಯಾವುದು ಅಂದರೆ ಹತ್ತಿಯನ್ನು ಒಂದು ಪಾತ್ರೆಯೊಳಗೆ ಇಡುದು. ಹತ್ತಿಯನ್ನು ಒಂದು ಪಾತ್ರೆಯಲ್ಲಿಟ್ಟು ಆ ಪಾತ್ರೆಯನ್ನು ಬೆಂಕಿ ಮೇಲೆ ಇಟ್ಟಾಗ ಬೆಂಕಿಗೂ ಹತ್ತಿಗೂ ಸಾಕ್ಷಾತ್ ಸಂಬಂಧ ಇಲ್ಲ. ಇಲ್ಲಿ ಬೆಂಕಿಗೆ ಹತ್ತಿಗೆ ಸಾಕ್ಷಾತ್ ಸಂಬಂಧ ಇಲ್ಲದೇ ಇದ್ರೂ ಕೂಡ ಆ ಬೆಂಕಿಯು ಪಾತ್ರೆಯನ್ನು ವ್ಯಾಪಿಸಿ, ಬೆಂಕಿ ಮೇಲೆ ನೇರವಾಗಿದ್ದಂತಹ ಏನು ಪಾತ್ರೆ ಇದೆ ಆ ಪಾತ್ರೆಯಲ್ಲಿ ಬೆಂಕಿ ವ್ಯಾಪಿಸಿ ಆ ಪಾತ್ರೆಯ ಮೂಲಕವಾಗಿ ಹತ್ತಿಯನ್ನು ಪರಂಪರಾ ಸಂಬಂಧದ ನಾಶ ಮಾಡುತ್ತೆ. ಹೀಗೆ ಬೆಂಕಿ ಒಂದು ಸಾಕ್ಷಾತ್ತಾಗಿ ಹತ್ತಿಯ ಸಂಪರ್ಕದಿಂದ ನಾಶ ಮಾಡುತ್ತೆ, ಇನ್ನೊಂದು ಪಾತ್ರೆಯ ಸಂಪರ್ಕದಿಂದ ಪರಂಪರೆಯ ಬೆಂಕಿ ಹತ್ತಿನ ನಾಶ ಮಾಡುತ್ತೆ. ಈ ಒಂದು ವ್ಯತ್ಯಾಸವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ರಾಯರು ಕೂಡ ಸಂಸಾರವನ್ನ, ಸಾಂಸಾರಿಕ ದುಃಖವನ್ನು ನಾಶ ಮಾಡ್ತಾರೆ. ಈ ರೀತಿಯಲ್ಲಿ ಸಾಂಸಾರಿಕ ದುಃಖವನ್ನ ಅಗ್ನಿ ಹೇಗೆ ಸಾಕ್ಷಾತ್ತಾಗಿ ಹತ್ತಿಯನ್ನು ಸುಡುತ್ತೆ, ಪಾತ್ರೆಯ ಪರಂಪರೆಯ ಅದು ಹತ್ತಿಯನ್ನು ಸುಡುತ್ತೆ ಹೇಗೋ ಹಾಗೆ ರಾಘವೇಂದ್ರ ಸ್ವಾಮಿಗಳು ಸಾಂಸಾರಿಕ ದುಃಖವನ್ನ ಸಾಕ್ಷಾತ್ತಾಗಿಯೂ ಅವರು ಪರಿಹಾರ ಮಾಡತಕ್ಕಂಥವರು ಮತ್ತು ಪರಂಪರೆಯಿಂದ, ಸಂಸಾರವನ್ನ ಪರಂಪರೆಯಿಂದ ಪರಿಹಾರ ಮಾಡತಕ್ಕಂಥವರು. ಭಾಗವತ ವಾಕ್ಯದಲ್ಲಿ ಹರಿಯೊಬ್ಬನೇ ಸಾಕ್ಷಾತ್ತಾಗಿ ಸಂಸಾರವನ್ನು ಪರಿಹರಿಸುವವ ಅಂತ ಹೇಳಿದೆ. ಹಾಗೆ ಹೇಳಿದ್ರು ಕೂಡ ಈ ವ್ಯಾಖ್ಯಾನಕ್ಕೆ ವಿರೋಧ ಬರುವುದಿಲ್ಲ. ನೋಡಿ, ಒಬ್ಬೊಬ್ಬ ಗುರುಗಳು ಕೂಡ ತತ್ವೋಪದೇಶದ ಮೂಲಕವಾಗಿ ಮುಕ್ತಿಯೋಗ್ಯರ ಸಂಸಾರವನ್ನ ಪರಿಹರಿಸಲು ಸಮರ್ಥರಾಗಿರುವಾಗ ರಾಯರಿಗೆ ಮಾತ್ರ ಈ ವಿಷಯದಲ್ಲಿ ಏನು ವೈಶಿಷ್ಟ್ಯ ಎಂಬ ಪ್ರಶ್ನೆಯೂ ಕೂಡ ಇಲ್ಲಿ ನಮಗೆ ಬರ್ತದೆ. ಈ ರೀತಿ ಸಂಸಾರವನ್ನ ಪರಿಹಾರ ಮಾಡತಕ್ಕಂತಹ ಸಾಮರ್ಥ್ಯ ರಾಯರಿಗೆ ಮಾತ್ರ ಏನು, ಬೇರೆ ಗುರುಗಳಿಗೂ ಇದೆಯಲ್ಲ ಅಂದರೆ ಒಬ್ಬೊಬ್ಬ ಗುರುಗಳು ಕೂಡ ತತ್ವೋಪದೇಶದ ಮೂಲಕವಾಗಿ ಮುಕ್ತಿಯೋಗ್ಯತೆಯನ್ನು ತಂದುಕೊಟ್ಟು ಸಂಸಾರವನ್ನ ಪರಿಹರಿಸಲಿಕ್ಕೆ ಸಮರ್ಥರಾಗಿದ್ದಾರೆ ನಿಜ. ರಾಯರಿಗೆ ಮಾತ್ರ ಅಲ್ಲ. ರಾಯರಿಗೆ ಮಾತ್ರ ಈ ವಿಷಯದಲ್ಲಿ ಏನು ವೈಶಿಷ್ಟ್ಯ ಎಂಬ ಪ್ರಶ್ನೆ ಇಲ್ಲಿ ಬರುತ್ತೆ. ಈ ಪ್ರಶ್ನೆಗೂ ಕೂಡ ಇಲ್ಲಿ ಅಗ್ನಿಚರ್ಯ ಎಂಬ ಪದವೇ ಉತ್ತರ ಕೊಡುತ್ತೆ. ಹತ್ತಿಯನ್ನ ನೀರಿನಲ್ಲಿ ಹಾಕಿದರೂ ನಾಶವಾಗತ್ತೆ, ಭೂಮಿಯಲ್ಲಿ ಹೂತಿಟ್ಟರೂ ಸ್ವಲ್ಪ ಸಮಯ ನಂತರ ನಾಶವಾಗತ್ತೆ, ಬೆಂಕಿಯಲ್ಲಿ ಹಾಕಿದರೂ ಆ ಕ್ಷಣದಲ್ಲಿ ನಾಶವಾಗತ್ತೆ. ಹೀಗೆ ಆ ಬೆಂಕಿ, ಆ ಹತ್ತಿ ಅದು ನೀರಿನಿಂದ ನಾಶವಾಗತ್ತೆ, ಭೂಮಿಯಲ್ಲಿ ಹೂತಿಟ್ಟು ನಾಶವಾಗತ್ತೆ, ಬೆಂಕಿಯಲ್ಲಿಯೂ ನಾಶವಾಗತ್ತೆ. ಹೀಗೆ ಅನೇಕ ವಸ್ತುಗಳ ಸಂಪರ್ಕದಿಂದ ಆ ಹತ್ತಿ ನಾಶವಾಗತ್ತೆ. ಹಾಗೆಯೇ ಈಗ ರಾಯರಿಗಿಂತ ಕಡಿಮೆ ಯೋಗ್ಯತೆ ಉಳ್ಳವರು, ಅಲ್ಪಶಕ್ತಿ ಉಳ್ಳವರು ಕೆಲವರಿದ್ದಾರೆ. ಅವರು ರಾಯರಷ್ಟು ಶೀಘ್ರದಲ್ಲಿ ಮುಕ್ತಿಯೋಗ್ಯರ ಸಂಸಾರವನ್ನು ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ರಾಯರಿಗಿಂತ ಉತ್ತಮರು ಇದ್ದಾರೆ, ರಾಯರಿದ್ದಾರೆ, ರಾಯರಿಗಿಂತಲೂ ಕೆಳಗಿನವರು ಇದ್ದಾರೆ. ಈ ತತ್ವಜ್ಞಾನಿಗಳೆಲ್ಲ ಕೂಡ ತತ್ವೋಪದೇಶ ಮಾಡಿ ನಮಗೆ ಸಂಸಾರ ನಿವೃತ್ತಿ ಮಾಡುವಂತಹ ಸಾಮರ್ಥ್ಯ ರಾಯರಿಗಿಂತ ಉತ್ತಮರಿಗೂ ಇದೆ, ರಾಯರಿಗೂ ಇದೆ, ರಾಯರಿಗಿಂತ ಕೆಳಗಿದ್ದವರಿಗಿದೆ. ರಾಯರಿಗಿಂತ ಉತ್ತಮರಾದವರು ರಾಯರಿಗಿಂತ ಶೀಘ್ರವಾಗಿ ಸಂಸಾರವನ್ನು ಪರಿಹರಿಸ್ತಕ್ಕಂತಹ ಶಕ್ತಿ ಅವರಿಗಿದೆ. ರಾಯರಿಗಿಂತ ಕಡಿಮೆ ಇದ್ದವರು ರಾಯರಿಗಿಂತ ಕಡಿಮೆ ಸಂಸಾರವನ್ನು ಪರಿಹಾರ ಮಾಡತಕ್ಕಂತಹ ಶಕ್ತಿ ಅವರಿಗಿದೆ. ಆದರೆ ರಾಯರಿಗಿಂತ ಉತ್ತಮರು ಇವರಿಗಿಂತ ಶೀಘ್ರವಾಗಿ ಸಂಸಾರವನ್ನು ಪರಿಹರಿಸುವ ಸಾಮರ್ಥ್ಯ ಉಳ್ಳವರಾಗಿದ್ದರೂ ಕೂಡ ರಾಯರ ಮೇಲೆ ತಮಗಿರತಕ್ಕಂತಹ ಪ್ರೀತಿಯಿಂದ ರಾಯರಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದು ಅವರ ಮೂಲಕವಾಗಿ ಬೇಗನೆ ಸಂಸಾರವನ್ನು ಪರಿಹರಿಸ್ತಾರೆ. ರಾಯರೊಳಗೆ ಇದ್ದು ರಾಯರ ಮೇಲೆ ತಮಗಿರತಕ್ಕಂತಹ ಪ್ರೀತಿ, ರಾಯರಿಗಿಂತಲೂ ಉತ್ತಮರಾಗಿದ್ದರು, ರಾಯರಿಗಿಂತ ಉತ್ತಮರಾದ ಗುರುಗಳಾಗಿರ್ಬೋದು
ಅಥವಾ ದೇವತೆಗಳಾಗಿರ್ಬೋದು, ತಮಗೆ ರಾಯರಲ್ಲಿ ಇರತಕ್ಕಂತಹ ಪ್ರೀತಿಯಿಂದ, ರಾಯರಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ ಇದೆ, ಮಂತ್ರಾಲಯ ಬೃಂದಾವನದಲ್ಲಿ ಎಲ್ಲಾ ದೇವತೆಗಳ ಸನ್ನಿಧಾನ ಇದೆ. ಹಾಗೆ ರಾಯರಲ್ಲಿ ತಮಗಿರತಕ್ಕಂತಹ ಪ್ರೀತಿಯನ್ನ ಗಮನಿಸಿ, ತಮ್ಮ ಪ್ರೀತಿಯಿಂದ ರಾಯರಲ್ಲಿ ವಿಶೇಷವಾಗಿ ಅವರು ಸನ್ನಿಹಿತರಾಗಿದ್ದುಕೊಂಡು ಅವರ ಮೂಲಕವಾಗಿ ಬೇಗನೆ ಸಂಸಾರವನ್ನು ಪರಿಹಾರ ಮಾಡ್ತಾರೆ. ಆದ್ದರಿಂದ ರಾಯರಿಗೆ ಅವರಿಗಿಂತ ಉತ್ತಮ ದೇವತೆಗಳ ಅನುಗ್ರಹ ಮೂಲಕವಾಗಿರ್ತಕ್ಕಂತಹ ಮಹಾವೈಶಿಷ್ಟ್ಯ ಅದು ಇರುವುದರಿಂದಾಗಿ ರಾಯರಿಗೆ ಸಂಸಾರವನ್ನ, ಸಾಂಸಾರಿಕ ದುಃಖವನ್ನ ಸಾಕ್ಷಾತ್ತಾಗಿಯೂ ಪರಂಪರೆಯ ನಿವಾರಣೆ ಮಾಡತಕ್ಕಂತಹ ಶಕ್ತಿ ಇದೆ. ರಾಯರಿಗಿಂತ ಉತ್ತಮರಾಗಿರ್ತಕ್ಕಂತಹ ಗುರುಗಳಿದ್ದರೂ ಕೂಡ ಈ ದೇವತೆಗಳಿಗೆ ರಾಯರಲ್ಲಿ ಅತಿಯಾದ ಪ್ರೀತಿ ಇರುವುದರಿಂದ ಅವರಲ್ಲಿ ಸನ್ನಿಹಿತರಾಗಿದ್ದುಕೊಂಡು ರಾಯರ ಮೂಲಕವಾಗಿ ಸಂಸಾರ ನಿವರ್ತಕರಾಗುವಂತೆ ಅನುಗ್ರಹ ಮಾಡುವ ಮೂಲಕವಾಗಿ ಒಂದು ಮಹಾವೈಶಿಷ್ಟ್ಯವನ್ನು ನಾವು ರಾಯರಲ್ಲಿ ಇದೆ ಅಂತ ಭಾವಿಸಬೇಕು. ನೋಡಿ, ಬೆಂಕಿ ಹತ್ತಿಯನ್ನು ಸುಡುತ್ತೆ. ಪ್ರಳಯ ಕಾಲದ ಬೆಂಕಿಯೂ ಹತ್ತಿಯನ್ನು ಸುಡುತ್ತೆ, ಬೆಂಕಿ ಕಿಡಿಯೂ ಹತ್ತಿಯನ್ನು ಸುಡುತ್ತೆ. ಆದರೆ ಪ್ರಳಯದ ಬೆಂಕಿಯಂತೆ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಭಗವಂತ ಸಂಸಾರವನ್ನು ನಾಶ ಮಾಡಿದರೆ, ಅವನ ವಿಶೇಷವಾದ ಅನುಗ್ರಹದಿಂದ ಲಬ್ಧವಾಗಿರತಕ್ಕಂತಹ ಶಕ್ತಿಯಿಂದ ರಾಯರು ಭಗವಂತನ ಆಜ್ಞೆಯಂತೆ ತಮ್ಮ ಉಪದೇಶಾದಿಗಳ ಮೂಲಕವಾಗಿ ಈ ಸಂಸಾರವನ್ನು ನೀಗಿಸಿ ಮುಕ್ತಿಯನ್ನು ಕೊಡುವರು ಎಂಬ ಅರ್ಥದಲ್ಲಿ ಇಲ್ಲಿ ಅಗ್ನಿಯ ಉದಾಹರಣೆ ಕೊಟ್ಟದ್ದು. ಒಂದು ಬೆಂಕಿ ಕಿಡಿಯು ಹತ್ತಿಯನ್ನು ಸುಡುತ್ತೆ, ಒಂದು ಪ್ರಳಯಕಾಲದ ಬೆಂಕಿಯು ಹತ್ತಿಯನ್ನು ಸುಡುತ್ತೆ. ಪ್ರಳಯ ಕಾಲದ ಬೆಂಕಿ ಹತ್ತಿಯನ್ನು ಸುಡುವ ಹಾಗೆ ಭಗವಂತ ತನ್ನ ಅಚಿಂತ್ಯ ಅದ್ಭುತ ಶಕ್ತಿಯಿಂದ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಜೀವರ ಸಂಸಾರವನ್ನು ನಾಶ ಮಾಡುವಂತೆ ಆ ಬೆಂಕಿ ಕಿಡಿಯೂ ಕೂಡ ಹತ್ತಿಯನ್ನು ಸುಡುತ್ತದಲ್ವ, ಹಾಗೆ ಆ ಭಗವಂತನ ವಿಶೇಷ ಅನುಗ್ರಹದಿಂದ ಲಬ್ಧವಾಗಿರ್ತಕ್ಕಂಥ ಶಕ್ತಿಯಿಂದ ರಾಯರು ಆ ಭಗವಂತನ ಆಜ್ಞೆಯಂತೆ ತಮ್ಮ ಉಪದೇಶಾದಿಗಳ ಮೂಲಕವಾಗಿ ಸಂಸಾರವನ್ನು ನೀಗಿಸಿ ಮುಕ್ತಿಯನ್ನು ಕೊಡ್ತಾರೆ ಎಂಬುದನ್ನು ನಾವಿಲ್ಲಿ ಅಗ್ನಿಯ ಒಂದು ಸಾಮ್ಯದ ಅಗ್ನಿ ದೃಷ್ಟಾಂತದ ಮೂಲಕವಾಗಿ ಇಷ್ಟು ಅರ್ಥೈಸಿಕೊಂಡ್ರೆ ನಮಗೆ ಯಾವ ಸಂದೇಹಗಳು ಉಳಿದಿಲ್ಲ ಅಂತ ಅನಿಸುತ್ತೆ. ಇಷ್ಟೆಲ್ಲ ಸಂಶಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಪ್ಪಣ್ಣಾಚಾರ್ಯರು ಇಲ್ಲಿ ಭವ ಶಬ್ದವನ್ನು ಪ್ರತ್ಯೇಕವಾಗಿ ಹೇಳಿದರು, ಅಗ್ನಿಯ ಒಂದು ಸಾದೃಶ್ಯವನ್ನು ಕೊಟ್ಟರು ಅಲ್ವಾ. ಭವ ದುಃಖ ತೂಲ ಸಂಘಾಗ್ನಿಚರ್ಯ. ಒಟ್ಟಾರೆ ಭಗವಂತನಿಗೆ ಒಬ್ಬ ಮುಕ್ತಿಯೋಗ್ಯ ಜೀವರ ಸಂಸಾರವನ್ನು ಬಹಳ ಶೀಘ್ರವಾಗಿ ನಿವೃತ್ತಿ ಮಾಡತಕ್ಕಂತಹ ಸಾಮರ್ಥ್ಯ ಇರುವಂತೆ ಆ ಭಗವಂತನ ವಿಶೇಷವಾದ ಅನುಗ್ರಹದಿಂದ ಲಬ್ಧವಾಗಿರತಕ್ಕಂತಹ ಶಕ್ತಿಯನ್ನು ಬಳಸಿಕೊಂಡು ಭಗವಂತನ ಆಜ್ಞೆಯಂತೆ ರಾಯರು ಕೂಡ ನಮ್ಮ ಸಂಸಾರ ಹಾಗೂ ಸಾಂಸಾರಿಕ ದುಃಖವನ್ನು ನಾಶ ಮಾಡ್ತಾರೆ ಎಂಬ ವಿಚಾರವನ್ನು ಸಂಘಾಗ್ನಿಚರ್ಯ ಭವದುಃಖ ತೂಲ ಸಂಘಾಗ್ನಿಚರ್ಯ ಎಂಬ ಪದದಿಂದ ನಾವು ಅರ್ಥೈಸಿಕೊಳ್ಳಬಹುದು ಅಂತ ಹೇಳ್ತಾ, ಭವ್ಯ ಸ್ವರೂಪ ಇವ್ರದ್ದು ಭವ್ಯ ಸ್ವರೂಪ, ಪರಮ ಮಂಗಲವಾಗಿರತಕ್ಕಂತಹ ಆಕಾರವುಳ್ಳವರು ರಾಯರು. ಸುಂದರವಾದ ಮುಖ, ಅರವಿಂದ ಲೋಚನ, ಘ್ರಾಣ ಕುಂದ ಕುಡ್ಮಲ, ಕುಂದ ಕುಡ್ಮಲ ಸಮರದನ, ರಾಜಿತ ವದನ ಅಂತೆಲ್ಲ ವರ್ಣನೆ ಮಾಡ್ತಾರೆ ದಾಸರುಗಳು. ಮಂದಸ್ಮಿತಯುತ ದ್ವಂದ್ವ ಓಷ್ಠ, ಶ್ರುತಿ ಚಂದವಾಗಿಹ ಚುಬುಕ, ಪಾಲದಿ ತಿಲಕ, ಕಂದರಯುತ ಪುನಂದಕ ಕರಿಕರ ಚಂದವಾಗಿಹ ಬಾಹುಯುಗಳ, ಮುಲಾಂಕಿತ ಕೊರಳ, ಇಂದಿರಾಪತಿ ನಿಜ ಮಂದಿರವೆನಿಸುವ ಸುಂದರ ಹೃದಯದಿ, ನಾವು ಹಚ್ಚಿದ ಪ್ರೇಮಾಹಸ್ತದಿ ರಾಜಿಪ ಪುಸ್ತಕಮಣಿ ಮಾಲಾ, ಸ್ವಸ್ತಿಕಾಸನ ಸ್ಥಿತ ಮೋದಕೃತ ವಿನೋದ ಮಸ್ತಕದಿಂದಲೇ ವಿಸ್ತೃತ ಕಾಷಾಯ ವಸ್ತ್ರದಿ ಶೋಭಗಾತ್ರ ಶುಭಚರಿತ್ರ ಎಂಬುದಾಗಿ ರಾಯರ ಭವ್ಯವಾದ ಸ್ವರೂಪವನ್ನು ಗುರುಜಗನ್ನಾಥ ದಾಸರು ಕಣ್ಣಾರೆ ಕಂಡು ವರ್ಣಿಸಿದ್ದಾರೆ. ಗುರುಜಗನ್ನಾಥ ದಾಸರಿಗೆ ರಾಯರು ತಮ್ಮ ಈ ಸ್ವರೂಪವನ್ನು, ಭವ್ಯ ಸ್ವರೂಪ ಅಂತ ಏನಿದೆ ಆ ಸ್ವರೂಪವನ್ನು ಅವರು ದರ್ಶನ ಮಾಡಿಸಿದ್ದಾರೆ. ಅಂತಹ ಭವ್ಯ ಸ್ವರೂಪವನ್ನು ಕಣ್ಣಾರೆ ಕಂಡಂತಹ ಗುರುಜಗನ್ನಾಥ ದಾಸರು
ಅವರೇ ಅಪ್ಪಣ್ಣಾಚಾರ್ಯರು. ತಮ್ಮ ಮತ್ತೊಂದು ಜನ್ಮದಲ್ಲಿ ಅಪ್ಪಣ್ಣಾಚಾರ್ಯರಾಗಿದ್ದಾಗ ರಾಯರನ್ನ ಕಣ್ಣಾರೆ ಕಂಡವರು. ಹಾಗಾಗಿ ಅವರ ಆ ಭವ್ಯ ಸ್ವರೂಪವನ್ನು ಗುರುಜಗನ್ನಾಥದಾಸರು ಕೂಡ ನೆನಪಿಸ್ಕೊಡ್ತಾರೆ. ಆ ಗುರುಜಗನ್ನಾಥದಾಸರಿಗೂ ಕೂಡ ಅದೇ ರೀತಿಯಾದ ದರ್ಶನ, ರಾಯರ ದರ್ಶನ ಆಗಿದೆ. ಅಂತಹ ಒಂದು ಭವ್ಯ ಸ್ವರೂಪವನ್ನು ಇಲ್ಲಿ ಅಪ್ಪಣ್ಣಾಚಾರ್ಯರು ಚಿಂತನೆ ಮಾಡಿಕೊಂಡಿದ್ದಾರೆ, ಸ್ಮರಣೆ ಮಾಡಿಕೊಂಡಿದ್ದಾರೆ. ಅವರ ಭವ್ಯ ಸ್ವರೂಪವನ್ನು ಅಪಾದ ಮೌಲಿಯಾಗಿ ಸ್ಮರಣೆ ಮಾಡಿದ್ದಾರೆ. ಇಂತಹ ಭವ್ಯ ಸ್ವರೂಪವನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರ ಸಕಲ ದುರಿತಗಳು ಓಡಿ ಹೋಗ್ತವೆ. ರಾಯರ ಭವ್ಯ ಸ್ವರೂಪವನ್ನು ಅಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ, ಅಪಾದ ಮೌಳಿ ಪರ್ಯಂತ ರಾಯರ ಒಂದು ಭವ್ಯ ಸ್ವರೂಪ ಏನಿದೆ ಅಪ್ಪಣ್ಣಾಚಾರ್ಯರು ಕಣ್ಣಾರೆ ಕಂಡವರು. ಗುರುಜಗನ್ನಾಥದಾಸರಿಗೂ ಕೂಡ ರಾಯರು ದರ್ಶನ ಕೊಟ್ಟಿದ್ದಾರೆ. ಅದರಿಂದಲೇ ಅವರು ಆ ಥರ ವರ್ಣನೆ ಮಾಡ್ತಾ ಇದ್ದಾರೆ. ಇಂತಹ ಒಂದು ರಾಯರ ಭವ್ಯವಾದ ಸ್ವರೂಪವನ್ನು ಯಾರು ಸ್ಮರಣೆ ಮಾಡಿಕೊಳ್ತಾರೆ ಅವರ ಎಲ್ಲ ಕಷ್ಟವು ನಿವಾರಣೆ ಆಗ್ತವೆ. ಅವರ ಭವ್ಯ ಸ್ವರೂಪ ಅನ್ನೋದು ಅದು ದುರತ್ತಯೋಪಪ್ಲವ ಸಿಂಧು ಸೇತು. ಸೇತುವೆಯಿಂದ ನಾವು ಸಮುದ್ರವನ್ನು ದಾಟುವ ಹಾಗೆ ರಾಯರ ಈ ಸ್ವರೂಪವನ್ನು ಯಾರು ಚಿಂತನೆ ಮಾಡ್ತಾರೆ, ರಾಯರ ಲೀಲೆಗಳನ್ನು ಯಾವನು ಸ್ಮರಿಸ್ತಾನೆ ಅಂಥವನು ಕಷ್ಟಗಳೆಂಬ ಸಮುದ್ರ, ಕಷ್ಟಗಳೆಂಬ ಉಪಪ್ಲವ ಅಂದರೆ ಉಪದ್ರವ, ಕಷ್ಟಗಳೆಂಬ ಸಮುದ್ರವನ್ನು ಬಹಳ ಸುಲಭವಾಗಿ ದಾಟ್ತಾರೆ. ಇದು ಬಹಳ ವಿಶಾಲವಾಗಿರತಕ್ಕಂಥ ಸಮುದ್ರ. ಇದು ಸಂಸಾರ ಸಾಗರ, 7 ಸಾಗರದಧಿಕ ಭವಸಾಗರವೆಂಬುದು. ಆಳುದ್ದಗಲ ನೋಡೆ ಪರಿಮಿತಿ ತೋರದು, ಕೇಳುವುದಲ್ಲದೆ ಕಣ್ಣಿಗೆ ಕಾಣಿಸುವುದು. ಹೇಳುವವರೆಲ್ಲ ದಾಟುವುದರಿದು ಬೀಳುವುದಕ್ಕೆ ಕಿಂಚಿತ್ತು ತಡವಾಗುವುದು. ಏಳುವುದಕ್ಕೆ ಬಹಳ ದಿವಸ ಬೇಕು ಅಂತ ದಾಸರೆಲ್ಲ ವರ್ಣನೆ ಮಾಡ್ತಾರೆ. ಅಂತಹ ಅಪಾರವಾಗಿರತಕ್ಕಂತಹ ಸಾಗರದಂತೆ ಈ ಸಂಸಾರ ಅಕ್ಷಯ ಸಾಗರೇ ಎಂಬುದಾಗಿ ಮುಂದೆ ಹೇಳ್ತಾರೆ. ಇಂತಹ ಒಂದು ಸಾಗರದಲ್ಲಿ ಅನೇಕ ಕಷ್ಟಗಳೆಂಬ ಸಾಗರ, ಅದನ್ನು ದಾಟಿಸುವಂತಹ ದುರತ್ಯಯೋಪಪ್ಲವ ಸಿಂಧು ಸೇತು, ಸೇತುವೆಯಂತೆ ಇದ್ದಾರೆ ರಾಯರು ಎಂಬುದನ್ನು ಈ ಶ್ಲೋಕದಲ್ಲಿ ಅಪ್ಪಣ್ಣಾಚಾರ್ಯರು ಅನುಸಂಧಾನವನ್ನು ಮಾಡಿಕೊಡ್ತಾರೆ. ಹೀಗೆ ಈ ಭವ್ಯ ಸ್ವರೂಪೋ ಭವದುಃಖತೂಲ ಸಂಘಾಗ್ನಿಚರ್ಯ ಸುಖಧೈರ್ಯಶಾಲಿ ಸಮಸ್ತ ದುಷ್ಟಗ್ರಹ ನಿಗ್ರಹೇಶ, ಸಮಸ್ತ ದುಷ್ಟಗ್ರಹಗಳನ್ನು ನಿಗ್ರಹ ಮಾಡತಕ್ಕಂತಹ ಶಕ್ತಿ ಇರತಕ್ಕಂಥವರು. ಇನ್ನೊಂದು ವಿಶೇಷಣ ಇದೆ ಇಲ್ಲಿ, ಸುಖಧೈರ್ಯಶಾಲಿ. ಸುಖ ಎಲ್ಲಿದೆ ರಾಯರಿಗೆ? ಅವರು ಜೀವನ ಪೂರ್ತಿ ಕಷ್ಟಪಟ್ಟವರು, ಸುಖವುಳ್ಳವರು. ಸುಖಧೈರ್ಯಶಾಲಿ ಎಂಬುದಕ್ಕೆ ಅರ್ಥ ಬರೆಯುವಾಗ ಸುಖಂಚ ಧೈರ್ಯಂಚ ಸುಖಧೈರ್ಯೇ ತೇ ಅಸ್ಯಸ್ತಃ ಇತಿ ಸುಖಧೈರ್ಯಶಾಲಿ ಅಂತ ಧೀರೇಂದ್ರ ವ್ಯಾಖ್ಯಾನ ಮಾಡ್ತಾರೆ. ಸುಖ ಇದೆ, ಧೈರ್ಯ ಇದೆ ಅಂತ. ಎಂತಹ ಕಷ್ಟ ಬಂದಾದರೂ ಕೂಡ ತಮ್ಮ ಧೀರತೆಯನ್ನು ಕಳ್ಕೊಳ್ಳಿಲ್ಲ. ಶಾಂತಿ ದಾಂತಿ ಧೀರತ, ಆ ಧೀರತ ಇದ್ದದ್ರಿಂದಾಗಿಯೇ ಅವರನ್ನ ಸನ್ಯಾಸ ಅರಸಿಕೊಂಡು ಬಂದದ್ದು. ಅಷ್ಟು ಮಾತ್ರ ಅಲ್ಲ, ಅವರಲ್ಲಿರುವಂಥದ್ದು ಸುಖ ಅಂದ್ರೆ ಏನು? ಅವರೆಲ್ಲಿ ಸುಖಪಟ್ಟಿದ್ದಾರೆ? ಸನ್ಯಾಸಿಗಳಾದ ಮೇಲೆ ಎಲ್ಲವನ್ನೂ ತ್ಯಾಗ ಮಾಡಿದ್ದು, ಆಗಲೂ ಸುಖ ಇಲ್ಲ. ಆಶ್ರಮ ಪೂರ್ವದಲ್ಲಿ ವೆಂಕಟನಾಥಾಚಾರ್ಯರಾಗಿದ್ದಾಗ ಎಲ್ಲಿ ಸುಖವಾಗಿದ್ದರು ಅವರು? ಅವರು ಜೀವನ ಪೂರ್ತಿ ಕಷ್ಟದಲ್ಲೇ ಕಳೆದವರು, ಬಡತನದಲ್ಲೇ ಕಳೆದವರು. ಹಾಗಿರುವಾಗ ಸುಖ ಧೈರ್ಯಶಾಲಿ ಅಂತ ಹೇಳ್ತಾರಲ್ಲ ಅಪ್ಪಣ್ಣಾಚಾರ್ಯ. ಸುಖ ಅಂದ್ರೆ ಏನು ಅಂದ್ರೆ ಸುಖ, ಅಂದ್ರೆ ಇಂದ್ರಿಯಗಳು. ಅವರ ಇಂದ್ರಿಯಗಳು ಸುಖ ಅಂದ್ರೆ ಸುಷ್ಟು ಇಂದ್ರಿಯಗಳು. ಅವರ ಇಂದ್ರಿಯಗಳು ಯಾವತ್ತೂ ಕೂಡ ವೈಷಯಿಕ ಪದಾರ್ಥಗಳ ಕಡೆಗೆ ಹರಿಯದೆ ಯಾವಾಗಲೂ ಕೂಡ ಅವರು ಭಗವಂತನ ಚಿಂತನೆಯಲ್ಲೇ ಕಳೀತಾ ಇದ್ರು. ಪರಾಂಚಿ ಖಾನಿ ಅಂತ ಉಪನಿಷತ್ತು ಹೇಳ್ತದಲ್ಲ, ಎಲ್ಲ ಇಂದ್ರಿಯಗಳು ಭೌತಿಕ ಪದಾರ್ಥಗಳ ಕಡೆಗೆ ಹರಿತವೆ. ಅದನ್ನ ವಿಮುಖಗೊಳಿಸಿ ಭಗವಂತನ ಕಡೆಗೆ ಅವುಗಳು ಅಭಿಮುಖವಾಗುವಂತೆ ಮಾಡಬೇಕು ಅಂತ ಉಪನಿಷತ್ತು ಹೇಳುತ್ತೆ. ಆ ರೀತಿಯಲ್ಲಿ ತಮ್ಮ ಇಂದ್ರಿಯಗಳು ಅಂತಹ ಒಂದು ಸಂಯಮ, ಅದೇ ದಮ ಅಂತ ಹೇಳುದು. ದಾಂತಿ, ಸುಖ ಅಂದರೆ ಸುಷ್ಟು ಖ,
ಅಂದರೆ ಶ್ರೇಷ್ಠವಾಗಿರತಕ್ಕಂತಹ, ನಿರ್ಮಲವಾಗಿರತಕ್ಕಂತಹ, ಯಾವುದೇ ವೈಶ್ವಿಕ ಪದಾರ್ಥಗಳಿಂದ ಕಲುಷಿತಗೊಳ್ಳದಂತಹ ಉತ್ತಮವಾಗಿರತಕ್ಕಂತಹ ಇಂದ್ರಿಯಗಳು ಉಳ್ಳವರು ಅಂತ ಅರ್ಥ. ಸುಖ, ಅಂತಹ ಸುಖ ಮತ್ತು ಧೈರ್ಯ, ಧೀರತೆ ಅದು ಅವರ ಸ್ವಭಾವ ಆಗಿಬಿಟ್ಟಿತ್ತು. ಸುಖಧೈರ್ಯ ಶಾಲಿ, ಸುಖಧೈರ್ಯೇ ಅಸ್ಯ ಸ್ತಃ ಇತಿ ಸುಖಧೈರ್ಯ ಶಾಲಿ. ಅಂತಹ ಸುಖಧೈರ್ಯಗಳು ರಾಯರಲ್ಲಿ ಯಾವತ್ತೂ ಇದ್ದು, ಹಾಗಾಗಿ ಯಾವತ್ತೂ ಅವರ ಜೀವನದಲ್ಲಿ ಕಷ್ಟ ಬಂದರೂ ಅದರ ಅನುಭವ ಅವರಿಗೆ ಆಗಲಿಲ್ಲ. ಯಾಕೆಂದರೆ ಈ ಕಷ್ಟವನ್ನೇ ಹೊತ್ತು ತರತಕ್ಕಂತಹ ವೈಶ್ವಿಕ ಪದಾರ್ಥಗಳ ಕಡೆಗೆ ಅವರು ತಮ್ಮ ಮನಸ್ಸನ್ನು, ತಮ್ಮ ಇಂದ್ರಿಯಗಳನ್ನು ಹರಿಗೊಡಲಿಲ್ಲ. ಆದ್ದರಿಂದ ಎಂತಹ ಕಷ್ಟ ಬಂದರೂ ಕೂಡ ಭಗವಂತನ ಸ್ಮರಣೆಯಲ್ಲಿ ಅವರು ಆನಂದ ಪಡ್ತಾ ಇದ್ದರು. ಅದು ನಿಜವಾದ ಸುಖ. ಸಾಂಸಾರಿಕ ವಿಷಯ ಪದಾರ್ಥಗಳನ್ನು ತೊರೆದು ಭಗವಂತನ ಚಿಂತನೆಯಲ್ಲಿಯೇ, ಭಗವಂತನ ಸ್ಮರಣೆ, ಭಗವಂತನ ಕೀರ್ತನೆ, ಅದರಲ್ಲಿಯೇ ಅವರು ಸುಖವನ್ನು ಕಂಡವರು ಎಂಬ ಅರ್ಥದಲ್ಲಿ ಸುಖ ಧೈರ್ಯಶಾಲಿ. ಎಷ್ಟು ಕಷ್ಟ ಬಂದರೂ ಕೂಡ ಅವರು ಧೀರತೆ ಕಳೆದುಕೊಳ್ಳಲಿಲ್ಲ. ಅದರಿಂದ ಅವರು ಸುಖ ಧೈರ್ಯಶಾಲಿಗಳು ಅಂತ ಅಪ್ಪಣ್ಣಾಚಾರ್ಯ ಹೇಳ್ತಾರೆ ಅಂತ ಹೇಳ್ತಾ ಈ ಶ್ಲೋಕದ ಅರ್ಥ ವಿವರಣೆಯೊಂದಿಗೆ ಈ ದಿನದ ಈ ಸಂಚಿಕೆಯ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.